ಮೈಲೇಜು 21 ತೋರಿಸ್ತಾ ಇದೆ. ಯಾಕೆ ಈ ಥರ ಹಂಪ್ಸ್ ಆಗ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀವೆಷ್ಟು ಜನ ಈ ಥರ ವಿಂಡ್ ಮಿಲ್ಸ್ ಹತ್ರ ಬಂದಿದ್ದೀರಾ? ಹಲೋ ಆ್ಯಂಡ್ ವೆಲ್ಕಮ್ ಟು ಅಂದರ್ ವ್ಲಾಗ್ ಬಾಯ್ಸ್, ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್. ಸೊ ಏನೋ ನೀವೆಲ್ಲ ಡುಕ್ಯಾಟಿ ರೈಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ನಾಟ್ ಅ ರೈಡ್ ಆನ್ ದ ಹಿಮಾಲಯನ್, ಪಕ್ಕ ಅದು ಬರುತ್ತೆ ಸದ್ಯದಲ್ಲೇ. ಬಟ್ ಈ ರೈಡ್ ಯಾಕೆ ಮಾಡ್ತಾ ಇರೋದಂತ ಹೇಳ್ತೀನಿ. ಆ್ಯಕ್ಚುಲಿ ನಿಮ್ಗೆ ಗೊತ್ತು, ಗೋವಾ IPWಗೆ ಹೋಗಿ ಬಂದಿದ್ವಿ ರೀಸೆಂಟ್ಲಿ ಹೀರೋ ಎಕ್ಸ್ಪಲ್ಸಲ್ಲಿ ಅಂತ. ಇಟ್ಸ್ ಬಿನ್ ಎ ಲಾಂಗ್ ಟೈಮ್. ನಾನು ಆ್ಯಕ್ಚುಲಿ ಬೈಕ್ಸ್ನ ಪ್ರಾಪರಾಗಿ ಲಾಂಗ್ ರೈಡ್ ಮಾಡಿ ಈ ಗಾಡಿನ ನಾನು ಲಾಂಗ್ ಎತ್ಕೊಂಡು ಹೋಗಿದ್ದೆ ಅಂದರೆ ಸ್ಪಿಡಿ ರೈಡ್ಗೆ. ಅದಾದಮೇಲೆ ಶಾರ್ಟ್ ರೈಡ್ಸ್ ಬಿಟ್ಟರೆ ಪ್ರಾಪರ್ ಲಾಂಗ್ ರೈಡ್ ಅಂತ ನಾನು ಹೋಗೇ ಇರಲಿಲ್ಲ. ಈಗ ಆ್ಯಕ್ಚುಲಿ ಪಿಲಿಯನ್ ಇದ್ದಾರೆ, ಸುಪ್ರೀತ್ ಇದ್ದಾರೆ ನನ್ನ ಜೊತೆಯಲ್ಲಿ. ನಾವು ಆ್ಯಕ್ಚುಲಿ ತುಮಕೂರಿಗೆ ಮತ್ತು ದಾವಣಗೆರೆ ಕಡೆ ಹೋಗ್ತಾ ಇದ್ದೀವಿ ಒಂದು ವಿಡಿಯೋ ಶೂಟ್ ಮಾಡೋದಕ್ಕೆ ಅಂತ. ಅದು ಒಂದು ರೀಸನ್ ಇದೆ. ಅದ್ರ ಜೊತೆಗೆ ಈ ವಿಡಿಯೋನು ಮಾಡೋಣ, ಎರಡೂ ಒಂದು 2 in 1. ಗೋವಾಗೆ ಎಕ್ಸ್ಪಲ್ಸಲ್ಲಿ ಹೋಗಿ ಬಂದಮೇಲೆ ನನಗೆ ಹಿಮಾಲಯನ್ ತೆಗಿಬೇಕಂತ ತುಂಬ ಆಸೆ ಆಯಿತು. ಮುಂಚೆ ಅಷ್ಟು ರೈಡ್ ಮಾಡ್ತಿಲ್ಲ ಅಂತ ನನಗೂ ಬೇಜಾರು ಅನ್ನಿಸ್ತು. ಈ ಗಾಡಿ ಹೈವೇ ಅಲ್ಲಿ ಈ ಥರ ನಾನು ಎತ್ತೇ ಇಲ್ಲ. ಸ್ಪೀಡಿಗೆ ಹೋದ್ರು ಅದು ಬೇರೆ ಥರ ಟೆರೇನ್ ಇತ್ತು. ಈ ಥರ ಒಂದು ರೈಡ್ ಮಾಡೋಣ ಅಂತೇಳಿ ಅನ್ನಿಸ್ತು. ಹಾಗಾಗಿ ಲಾಂಗ್ ರೈಡ್ ಒಂದು ಮಾಡೋಣ ಅಂತ ಪ್ಲ್ಯಾನ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಗೊತ್ತು, ರೀಸೆಂಟ್ಲಿ KTM ಹ್ಯಾಸ್ ಲಾಂಚ್ ದರ್ ಆಲ್ ನ್ಯೂ ಅಡ್ವೆಂಚರ್ 390 ಅಂತ. ಹಾಗೆಯೇ ಎಂಡ್ಯೂರೋ R ಕೂಡ ಬಂದಿದೆ 390. ಈ ಗಾಡಿಗಳನ್ನ ಇಂಡಿಯಾ ಬೈಕ್ ವೀಕ್ ಅಲ್ಲಿ ಲಾಂಚ್ ಮಾಡಿದ್ರು. 2025 ವೇರಿಯಂಟ್ಸ್ ಅದು. ವಿ ಹ್ಯಾವ್ ದ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಲೇಟೆಸ್ಟ್ ಜೆನ್ನು ತಗೊಂಡು ಎಕ್ಸಾಕ್ಟ್ 1 year ಆಗುತ್ತೆ. ಇನ್ನು 1-2 monthsಗೆ, ಫೆಬ್ ಅಷ್ಟೊತ್ತಿಗೆ. ಸೊ ನನ್ನ ಒಂದು ಥಾಟ್ಸ್ ಏನಿತ್ತು ಅಂದರೆ, ಶುಡ್ ವಿ ಅಪ್ಗ್ರೇಡ್ ಟು ಅಡ್ವೆಂಚರ್ 390 ಅಥವಾ ಎಂಡ್ಯೂರೋ R ವೇರಿಯಂಟಿಗೆ. ಸೊ ಹಿಮಾಲಯನಿಂದ ಅದಕ್ಕೆ ಹೋಗೋಣ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ನನ್ನ ಕಣ್ಣು ಮುಂದೆ. ವಾಟ್ ಡು ಯು ಗೈಸ್ ಥಿಂಕ್? ಅಲ್ಲ ಗುರು, ದಾರಿ ಮಧ್ಯೆ ಹಿಂಗೆ ನಿಲ್ಲಿಸ್ಬಿಡ್ತೀರಲ್ಲ, ಏನು ಹೇಳೋದು ನಿಮಗೆ? ಸೊ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಅಬೌಟ್ ದಿಸ್ ಹಿಮಾಲಯನ್ 450 ಏನಂತ ಹೇಳಿದ್ರೆ, ಅಲ್ಲಿ ನಾವು ಹೆಂಗೆ ಇಳಿಸಿದ್ವಿ ಅಂತ ನೋಡಿದ್ರಿ ನೀವು. ಐ ರಿಯಲಿ ಲೈಕ್ ದ ಸಸ್ಪೆನ್ಷನ್ ಟ್ಯೂನಿಂಗ್. ನೀವು ಏನು ಸ್ಪೀಡಲ್ಲಿ ಹೊಡ್ಕೊಂಬಂದಿರ್ತೀರ ಅದೇ ಸ್ಪೀಡಲ್ಲಿ ನೀವು ಎಲ್ಲಾರ ಆರಿಸಿ ಪೀಸಾಗಿ ಹೋಗುತ್ತೆ. ಆ್ಯಕ್ಚುಲಿ ಇಟ್ ಸರ್ಪ್ರೈಸ್ ಮೀ. ಕೆಲವು ಜಾಗದಲ್ಲಿ ನಾನು ಬೈ ಸರ್ಪ್ರೈಸ್ ಈ ಹಂಪ್ಸ್ಗಳು ಹಳ್ಳಗಳು ನೋಡಿರ್ತೀವಲ್ಲ, ಓ ಗುರು ಹೋಗೇ ಅಂತ ಅಂದ್ಕೊಂಡಿರ್ತೀನಿ ಮನಸ್ಸಲ್ಲಿ. ಬಟ್ ತಲೆ ಕೆಡ್ಸ್ಕೊಂಬೇಡ ಗುರು, ನಾನಿದ್ದೀನಿ ಆರಾಮಾಗಿ ಹೋಗು ಅಂತ ಹೇಳಿ ಸಖತ್ತಾಗಿ ಹ್ಯಾಂಡಲ್ ಮಾಡಿದೆ ಇದು ಗಾಡಿ. ಸೊ ಅವೆಲ್ಲ ನೋಡಿದಾಗ ಆ್ಯಕ್ಚುಲಿ ಬೈಕು ಸಖತ್ತಾಗಿದೆ. ಆಮೇಲೆ ಕ್ರೂಸಿಂಗ್ ಸ್ಪೀಡು ಚೆನ್ನಾಗಿದೆ. 130-140 ನೀವು ಪೀಸಾಗಿ ನೆಮ್ಮದಿಯಾಗಿ ಓಡಿಸ್ಕೊಂಡು ಹೋಗ್ಬೋದು. ಸೀಟು ಅಷ್ಟೇ ಸಖತ್ ಕಂಫರ್ಟ್ ಇದೆ. ಆಮೇಲೆ ಮ್ಯಾಪ್ ನಿಮಗೆ ಆ್ಯಕ್ಚುಲಿ ಈವನ್ ದೋ ಇಟ್ಸ್ ಸ್ಕ್ರೀನ್ ಕ್ಯಾಸ್ಟಿಂಗ್, ನಿಮ್ಗೆ ಇಲ್ಲಿ ಏನು ಮ್ಯಾಪ್ ಬರುತ್ತೆ ಡೈರೆಕ್ಟು ಸಖತ್ತು ಚೆನ್ನಾಗಿ ಅನಿಸುತ್ತೆ. ನೋಡುವಾಗ ಯೂಸಬಿಲಿಟಿ ಚೆನ್ನಾಗಿದೆ. ಇದೂ ನನಗೆ ತುಂಬ ಇಷ್ಟ ಆಯಿತು. ಆದರೆ ನೆಗೆಟಿವ್ಸ್ ಕೂಡ ಇದೆ ಈ ಗಾಡಿಯಲ್ಲಿ. ಒಂದು ಥಿಂಗ್ ಏನಂತ ಹೇಳಿದ್ರೆ, ನೀವು 110-120 ಹೋದ ತಕ್ಷಣ ಫುಲ್ಲು ವೈಬ್ರೇಷನ್ ಬರುತ್ತೆ ನೋಡಿ. ಮಿರರು ನಿಮಗೆ ಕಾಣಿಸೋದೇ ಇಲ್ಲ, ಈ ಅಂತಿರುತ್ತೆ. ಮತ್ತು ತುಂಬ ಬಿಂಡಿಗೆ ಒಂದೊಂದ್ಸರಿ ಮಿರರ್ ಚೂರು ಟರ್ನ್ ಆಗುತ್ತೆ ಲೂಸ್ ಆಗಿ. ನೋಡಿ ಫುಲ್ಲು ಬಸ್ ಬಂದುಬಿಟ್ಟಿದೆ 140 ಹತ್ರ. ಸೊ ಆ್ಯಕ್ಚುಲಿ ಮಿರರಲ್ಲಿ ನಿಮ್ಗೇನೂ ಕಾಣಿಸಲ್ಲ, ಆ ವೈಬ್ರೇಷನ್ ಬಂದುಬಿಡುತ್ತೆ 120 ಪಾಸ್ ಆಗ್ತಿದ್ದಂಗೆ. ಆ ವೈಬ್ರೇಷನ್ಸು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದು ಸ್ವಲ್ಪ ರಿಫೈನ್ಮೆಂಟು ಕ್ವಶನ್ ಮಾರ್ಕ್ ಬರುತ್ತೆ. ಅದರ್ ಫ್ಯೂ ಥಿಂಗ್ಸ್ ಏನಂದರೆ, ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇಲ್ಲ, ಕ್ವಿಕ್ ಶಿಫ್ಟರ್ ಇಲ್ಲ, ಅಂದರೆ ಅಪ್ ಡೌನ್ ಎರಡೂ ಇಲ್ಲ. ಪ್ರಾಬಬ್ಲಿ ಫ್ಯೂಚರ್ ಮಾಡೆಲ್ಸಲ್ಲಿ ಬರ್ಬೋದು, ಬಟ್ ಈ ಗಾಡಿಯಲ್ಲಿ ಇಲ್ಲ. ಇದೆಲ್ಲ ಆ್ಯಕ್ಚುಲಿ ಅಡ್ವೆಂಚರ್ 390 ಬರುತ್ತೆ. ಕ್ರೂಸ್ ಕಂಟ್ರೋಲ್ ಬಂದಿದೆ ಈಗ ಬಂದಿರೋ ಹೊಸ ವೇರಿಯಂಟಲ್ಲಿ. ಕ್ವಿಕ್ ಶಿಫ್ಟರ್ ಇರುತ್ತೆ. ರಿಯಲಿ ಲೈಕ್ ದ ಸಸ್ಪೆನ್ಷನ್ ಟ್ಯೂನಿಂಗರು. ರೈಡ್ ಕ್ವಾಲಿಟಿ ಬೊಂಬಾಳ ಆಗಿದೆ. ಯಾವ ಒಳ್ಳೆ ಹಂಸು ಇರಲಿ, ಹಿಂದೆ ಕೂತಿರೋರ್ಗೂ ಅಷ್ಟೇ ಫೀಲೇ ಆಗಲ್ಲ. ನೀವು ಒಳ್ಳೆ ಆರಾಮಾಗಿ ಹೋಗ್ಬೋದು, ಆ ಫೀಲ್ ಸಿಗುತ್ತೆ ಇದರಲ್ಲಿ. ಸೊ 390 ಬಂದಾಗ ನನಗದು ತುಂಬ ಇಂಪಾರ್ಟೆಂಟು. ಅದು ನನಗೆ ಪ್ರೈಮರಿ. ಹೇಗೆಂದರೆ ನಾವು ಸ್ವಲ್ಪ ಫುಲ್ ಸೆಂಡಲ್ಲಿ ಇರ್ತೀವಿ ಅಂತ ಅಂದ್ಕೊಳ್ಳಿ, ಅವಾಗ ನಿಮಗೆ ರೋಡ್ ಚೆನ್ನಾಗಿಲ್ಲ, ಅನ್ಇವನ್ ಆಗಿದೆ, ಹಳ್ಳ ಹಂಸು ಬಂದಾಗ ಏನು ಕೊಡ್ತಾ ಇರ್ತೀವಿ ಪೇಸು, ಅದೇ ಪೇಸಲ್ಲಿ ಸ್ಮೂತಾಗಿ ತೊಗೊಂಡ್ರೆ
ದ್ಯಾಟ್ ಈಸ್ ಲೈಕ್ ದ ಬೆಸ್ಟ್ ಥಿಂಗ್ ಯು ವಿಲ್ ಎವರ್ ಹ್ಯಾವ್. ಆಮೇಲೆ ಅಗೇನ್ KTM ಅಲ್ಲಿ ಟೆಕ್ ಏನಿದೆ ಅದೆಲ್ಲ ಐ ರಿಯಲಿ ಲೈಕ್ ದಟ್ ಕೈಂಡ್ ಆಫ್ ಥಿಂಗ್ಸ್. ಲುಕ್ಕು ಅಂತೂ ಸಖತ್ತಾಗಿದೆ ಫ್ರಂಟಿಂದ. ಬಟ್ ಇದನ್ನು ಕೊಟ್ಟು ಅದನ್ನು ತೊಗೊಳ್ಳೋ ಅಂತ ಅಪ್ಗ್ರೇಡ್ ಮಾಡೋ ಥರ ವರ್ತ್ ಇದೆಯೋ ಇಲ್ವೋ, ದಟ್ ಈಸ್ ಅ ಕ್ವಶನ್ ಮಾರ್ಕ್. ವಾಟ್ ಡೂ ಯು ಗೈಸ್ ಥಿಂಕ್? ಹೇಳಿ. ಹಿಮಾಲಯನ್ 450 ಆರ್ ದ ಅಪ್ಕಮಿಂಗ್ 2025 ಅಡ್ವೆಂಚರ್ 390? ನೀವು ಹೇಳಿ ಏನು ಮಾಡೋಣ ನಾವು ಅಂತಂದ್ಬಿಟ್ಟು. ಸೊ ಬಾಯ್ಸ್, ದುರ್ಗಾ ಎಂಟ್ರಿ ಆಗಿದ್ದೀವಿ. ಚಿತ್ರದುರ್ಗದ ವಿಂಡ್ ಮಿಲ್ಸ್ ಹತ್ರ ಹೋಗೋಣ ಅಂತ ಪ್ಲ್ಯಾನ್ಸ್ ಇದೆ. ಸಾಹಸ ಮಾಡ್ತಾ ಇದ್ದೀವಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರ ಥರ ನಾವು ಡಬಲ್ಸ್ ಹೊಡಿತಾ ಇದ್ದೀವಿ ನಾವು ಬೇರೆ. ಚಿತ್ರದುರ್ಗದ ಕಲ್ಲಿನ ಕೋಟೆ ಬಂದ್ವಿ ಗುರು ಅಂತೂ ವಿಂಡ್ ಮಿಲ್ಸ್ ಹತ್ರ. ಕ್ರೇಜಿ. ಪಲ್ಸರ್ ಇರುವಾಗ ಒಂದ್ಸರಿ ಬಂದಿದ್ದೆ, ಅದು ಬಿಟ್ಟರೆ ಇವಾಗೇ ಬರ್ತಾ ಇರೋದು. ಐ ಥಿಂಕ್ RC90 ಹಾಸನ್ ರೋಡಲ್ಲಿ ಹೋಗಿದ್ವಿ ವಿಂಡ್ ಮಿಲ್ ಪಕ್ಕ. ಹಿಂಗೆ ನೀವೆಷ್ಟು ಜನ ಈ ಥರ ವಿಂಡ್ ಮಿಲ್ಸ್ ಹತ್ರ ಬಂದಿದ್ದೀರಾ ಅಂತ ಕಮೆಂಟ್ಸಲ್ಲಿ ಹೇಳಿ. ಬಿಕಾಸ್ ಇದನ್ನು ಹತ್ರದಿಂದ ನೋಡೋದು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಬಟ್ ಅಲ್ಲೋಗಿ ಮತ್ತೆ ಏನೇನೋ ಸರ್ಕಸ್ಗಳು ಮಾಡಬೇಡಿ. ನಮ್ಮ ಜನ ಅದನ್ನು ಮಾಡೋದು ಜಾಸ್ತಿ, ಹಾಗಾಗಿ ಹೇಳಿದೆ. ಒಂದು ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಗುರು. ಉದ್ದಕ್ಕೂ ಇದೆ ಫುಲ್ಲು. ಎಲ್ಲ ಮುಗಿಸಿ ಸೀನ್ಸು ಹೈವೇ ಅಲ್ಲೇ ಹಂಗೆ ಒಂದು ಡಾಬಾದಲ್ಲಿ ಸ್ಟಾಪ್ ಹಾಕಿದ್ದೀವಿ. ಏನು ಬ್ರೋ ಇದು? ಟೂರಿಸ್ಟ್ ಡಾಬಾ. ಸೊ ನಾವು ಟೂರಿಸ್ಟ್ಗಳಾಗಿ ಬಂದಿದ್ದೀವಿ. ಇಲ್ಲಿ ಗಾಡಿ ನಿಂತಿದೆ. ಏನು ಎಷ್ಟು ಬ್ರೋ? 3:15 ಆಗ್ತಾ ಬಂತು ಟೈಮು. 3 ಕಾಲ ಆಗಿದೆ. ಬಟರ್ ಪನ್ನೀರ್ ಅಂತ ಹೇಳಿದ್ವಲ್ಲ, ಫುಲ್ ಸುರಿದ್ಬಿಟ್ಟಿದ್ದಾರೆ. ಸ್ನೇಹಿತರೆ, ದಾವಣಗೆರೆ ರೀಚ್ ಆದ್ವಿ. ಸುಪ್ರೀತ್ ಇಲ್ಲಿಂದ ಹುಬ್ಳಿ ಕಡೆ ಹೋಗ್ತಾರೆ ಶಿರ್ಸಿಗೆ ಹೋಗೋಕ್ಕೆ. ಅದು ಏನೇ ಇರಲಿ, ರಾಯಲ್ ಎನ್ಫೀಲ್ಡು ವೈಬ್ರೇಷನು ಜನ್ಮದ ನಂಟು. ದಾವಣಗೆರೆಗೆ ಬಂದು ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ. ಫುಲ್ಲು ಖಾಲಿ. ಇನ್ನು 20 ಕಿಲೋಮೀಟ್ರ್ ತೋರಿಸ್ತಿತ್ತು ರೇಂಜು. ಈಗ ಫುಲ್ ಟ್ಯಾಂಕ್ ಹಾಕ್ಸೋದ. ಬೆಂಗಳೂರಿಂದ ಇಲ್ಲಿಗೆ ಎಷ್ಟು 300 ಕಿಲೋಮೀಟ್ರ್ ಇದೆ ಅಂದ್ಕೊಂಡ್ರು. ಫುಲ್ ಟ್ಯಾಂಕ್ ಬಂದಿದೆ. 14 ಲೀಟ್ರ್ ಖರ್ಚಾಗಿದೆ ಅಂದ್ಕೊಳ್ಳಿ. ಎಷ್ಟಾಗಿರುತ್ತೆ ಅಲ್ಲಿಗೆ ಕಿಲೋಮೀಟ್ರಿಗೆ ಮೈಲೇಜು? 14 ಇಂಟು ಎಷ್ಟು ಮಾಡಿದ್ರೆ 300 ಆಗುತ್ತೆ. 25 ಹೆಚ್ಚು ಕಡಿಮೆ ಬಂದಿದೆ ಬ್ರೋ. 23-25 ಬಂದಿರ್ಬೋದು. ಕರೆಕ್ಟು ಮಧ್ಯಾಹ್ನ 1 ಮಟಂಪಟ ಮಧ್ಯಾಹ್ನದಲ್ಲಿ ದಾವಣಗೆರೆಯಿಂದ ಬೆಂಗಳೂರಿಗೆ ವಾಪಸ್ ಹೊರಟಿದ್ದೀವಿ. ರೈಡ್ ಇನ್ ಸ್ಟೈಲ್ ಬಾಯ್ಸ್, ಆಲ್ವೇಸ್ ರೈಡ್ ಇನ್ ಸ್ಟೈಲ್. ನೋಡಿ ಮೈಲೇಜು 21 ತೋರಿಸ್ತಾ ಇದೆ ಟ್ರಿಪ್ ರೀಸೆಟ್ ಮಾಡಿದ ಮೇಲೆ. ಸೊ ಆ್ಯಕ್ಚುಲಿ ಫುಲ್ ರುಬಾಡ್ಕೊಂಡು ಹೊಡಿದ್ರೆ ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬೇಡಿ ಗಾಡೀಲಿ. 21ಅಲ್ಲೂ ಡೌನ್ ಆಗ್ತಾಯಿದೆ ಅವರು ಒಂದೊಂದೇ ಪಾಯಿಂಟು. ತುಮಕೂರು ಪಾಸಾಗಿ ತುಮಕೂರು ಮುಂದೆ ಟೋಲ್ ರೀಚ್ ಆಗಿದ್ದೀವಿ. 1 ಅಲ್ಲಿಂದ ಹೊರಟಿದ್ದು. ಸೊ ಆಲ್ಮೋಸ್ಟ್ 1.25 ಗಂಟೆ ಹೆಚ್ಚು ಕಡಿಮೆಗೆ ತುಮಕೂರು ಬಂದಿದೆ. ನಮ್ಮ ಹಿಮಾಲಯನ್ ಐರಾವತ. ಆರಾಮಾ? ಸರಿ, ಸಿಗೋಣ. ಟೇಕ್ ಕೇರ್. ಆಯಿತು ಸರಿ, ಸಿ ಯು, ಬಾಯ್. ಥ್ಯಾಂಕ್ ಯು. ಆರಾಮಾ? ಆರಾಮು ಬ್ರೋ. ಹೌದಾ? ಓಹೋ ಸೂಪರ್. ಎಲ್ಲ ಕಡೆ ಇವಾಗ ಇದು ಕಾಮನ್ ಆಗಿಬಿಟ್ಟಿದೆ ಈ ಥರ ರೋಡಮ್ಸು. ಆ್ಯಕ್ಚುಲಿ ಇಟ್ಸ್ ನಾಟ್ ಗುಡ್, ಹಾಕ್ಬಾರ್ದು. ಜಸ್ಟು ನಾನು ನಿಲ್ಲಿಸಿದೆ ಇಲ್ಲಿ ಈ ರೋಡಮ್ಸ್ ಬಗ್ಗೆ ವೀಡಿಯೋ ಮಾಡೋಕ್ಕೆ ಅಂತ. ಹಾಗೆ ಹುಡುಗರು ಸಿಕ್ಕಿದ್ರು. ಯಾಕೆ ಈ ಥರ ಹಂಪ್ಸ್ ಆಗ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ.
ದಿಸ್ ಈಸ್ ನಾಟ್ ಎಟ್ ಆಲ್ ಗುಡ್. ಯಾವುದಾದ್ರೂ ಗಾಡಿ ಈ ಹಂಪ್ಸ್ನ ಪಾಸ್ ಆದರೆ ಆ್ಯಕ್ಚುಲಿ ಟ್ರ್ಯಾಕ್ಷನ್ ಮಿಸ್ ಆಗುತ್ತೆ, ಮೊಮೆಂಟರಿಲಿ ಸ್ವಲ್ಪ ವಾಬಲ್ ಆಗುತ್ತೆ. ಏನಕ್ಕೆ ಬೇಕಿರೋದು ಹೇಳಿ ಹಂಪ್ಸು? ಸ್ಲೋ ಮಾಡೋಕ್ಕೆ. ಇಲ್ಲಿ ಜಂಕ್ಷನ್ ಇದೆ, ಜಂಕ್ಷನ್ ಹತ್ರ ಇವ್ರು ಈ ಥರ ಹಂಪ್ಸ್ ಹಾಕಿದ್ರೆ ಯಾರೂ ಸ್ಲೋ ಮಾಡ್ತಿಲ್ಲ ನೋಡಿ, ಎಲ್ಲ ಅದೇ ಸ್ಪೀಡಲ್ಲಿ ಹೋಗ್ತಿದ್ದಾರೆ. ಸ್ಲೋ ಮಾಡೋ ಸಿಚುವೇಶನ್ ಬಂದರೂ ಆ್ಯಕ್ಚುಲಿ ಇಲ್ಲಿ ಟ್ರ್ಯಾಕ್ಷನ್ ಸಿಗೋಲ್ಲ. ಯಾವಾಗ ವೀಲು ಮತ್ತು ರೋಡು ಒಟ್ಟಿಗೆ ಇರೋಲ್ಲ ಅವಾಗ ಟ್ರ್ಯಾಕ್ಷನ್ ಸಿಗೋಲ್ಲ. ಏನು ಮೀನಿಂಗ್ಲೆಸ್ ಹಂಪ್ಸ್ ಆಗ್ತಾರೋ, ಕಾಮನ್ ಆಗಿಬಿಟ್ಟಿದೆ ಇದು. ಬೆಂಗಳೂರು ತುಮಕೂರು ಹೈವೇಲಿ ಸಿಗೋದು ನಮಗೆ, ಬಿಟ್ವೀನ್ ತುಮಕೂರು ಆ್ಯಂಡ್ ಬೆಂಗಳೂರು. ಬಟ್ ಇದು ನೀವು ಹಾಸನ ರೋಡಲ್ಲೂ ನೋಡ್ತೀರಾ, ಸಖತ್ ಕಡೆ ನೋಡ್ತೀರಾ ಗುರು. ಒಂಥರ ಏನು ಯೋಚನೆ ಮಾಡ್ತಾರೋ ಇಲ್ವೋ ಇವ್ರುಗಳು ಹಂಸಕ್ಕೆ ಮುಂಚೆ ಅಂತ ನನಗೆ ಆ್ಯಕ್ಚುಲಿ ಆಶ್ಚರ್ಯ ಆಗುತ್ತೆ. ಸೊ ಈ ಥರ ಹಂಸಲ್ಲಿ ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಏನೇನೋ ಮಾಡ್ತಾರಪ್ಪ ಇಂಜಿನಿಯರ್ಗಳಿಗೆ, ಸ್ವಲ್ಪನೂ ಕಾಮನ್ ಸೆನ್ಸ್ ಇರಲ್ವಾ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ? ನಿಜ ತಾನೇ? ಆ ಥರ ಹಂಸ ಏನಕ್ಕೆ ಹಾಕಬೇಕು? ಗಾಡಿ ಬಡ 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 ಅಂತ ಇರಿಟೇಟ್ ಆಗುತ್ತೆ ಎಲ್ಲ ಹೋಗೋರ್ಗು. ಸ್ಲೋ ಮಾಡಬೇಕಾ? ಕರೆಕ್ಟಾಗಿ ಹಾಕಿ ಹಂಪು, ಅಂದರೆ ಫುಲ್ ಹೈಟಿಗೆ ಬಂದಂಗೆ ಹಾಕಿ ಅಂತಲ್ಲ. ನೋಡಿ ಇಲ್ಲಿದೆ ನೋಡಿ, ಆ್ಯಕ್ಚುಲಿ ಹಿಮಾಲಯನ್ಗೆ ಇದೇನು ಫೀಲ್ ಆಗೋಲ್ಲ. ನೀವು ಹಾರ್ಡ್ ಬ್ರೇಕ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ರೋಡ್ ಇರುವಾಗ ಮಾಡಬೇಕು. ಅದ್ರ ಮೇಲೆ ಮಾಡಿದ್ರೆ ಬ್ರೇಕಿಂಗ್ ಕರೆಕ್ಟಾಗಿ ಆಗೋಲ್ಲ. ಮಿಸ್ ಆದರೆ ಗಾಡಿ ಬಿದ್ದೋಗುತ್ತೆ ಗುರು, ಟೂ ವೀಲರ್ಸ್ ಎಲ್ಲ. ಅಂದ ಹಂಸೆ ಹಾಕಬಾರ್ದು. ಏನೋ ಏನೋ ಯೋಚನೆ ಮಾಡ್ತಾರೆ, ಏನು ತಲೆಯಲ್ಲಿ ಇಟ್ಕೊಂಡು ಅಂತ ಹಂಸ ಹಾಕ್ತಾರೋ ದೇವ್ರಿಗೆ ಗೊತ್ತು. ತುಮಕೂರು ಬೆಂಗಳೂರಿಗೆ ಈ 2 ಲೇನ್ ರೋಡು ಯಾವ ಲೆಕ್ಕಕ್ಕೂ ಸಾಲಲ್ಲ ಗುರು, ಯಾವ ಲೆಕ್ಕಕ್ಕೂ ಸಾಲಲ್ಲ. ಇಲ್ಲಿ ನೋಡಿ ಫಾರಿನರ್ಸು ಟ್ರಿಪ್ ಹೊಡಿತಾವ್ರೆ, ಎಲ್ಲ ಪ್ಯಾಕ್ ಮಾಡಿಕೊಂಡು ಲಗೇಜು ಹಿಮಾಲಯನಲ್ಲಿ. ಇವ್ರ ಲೈಫೇ ಬಿಂದಾಸು ಗುರು, ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಡೋದಿಲ್ಲ ಲೈಫು. ಬ್ಯಾಂಗ್ಳೂರು ರೀಚ್ ಆಗಿದ್ದೀವಿ. ಶಾರ್ಟ್ ಸ್ಟಾಪ್ಸ್ 1-2-3 ಸರಿ ಬಿಟ್ಟರೆ ಇನ್ನೇನು ಇರಲಿಲ್ಲ. ಡೋಂಟ್ ಫರ್ಗೆಟ್ ಅವರ್ ಆ್ಯಕ್ಚುಯಲ್ ಟಾಪಿಕ್. ಏನಪ್ಪ? KTM ADV 390, ಎಂಡ್ಯೂರೋ 390 ಅಥವಾ ಲೆಟ್ಸ್ ಕೀಪ್ ದ ಹಿಮಾಲಯನ್ ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ಹೇಳಿ. ನಂದೇನೋ ನಾನು ಆಮೇಲೆ ಯೋಚನೆ ಮಾಡ್ತೀನಿ, ನೀವೇನಂತೀರಾ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ನಿಲ್ಲಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್.